ಜೊತೆಗೆ 9ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ ಕೇಜ್ರಿವಾಲ್ಗೆ ಹಿನ್ನಡೆಯಾಗಿದೆ. ಕೇಜ್ರಿವಾಲ್ ಯಾಕೋ ನಿರಂತರವಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 1170 ಮತಗಳ ಹಿನ್ನಡೆಯನ್ನು ಈಗ ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ. ಪ್ರತಿ ಸುತ್ತಿನಲ್ಲೂ ಹೆಚ್ಚಾಗ್ತಾ ಇದೆ ಹಿನ್ನಡೆ ಅಂತರ. ಬಹುಶಃ ಕೇಜ್ರಿವಾಲ್ ಅವರಿಗೆ ಇಂಥ ಒಂದು ಆಘಾತ ಯಾರು ಕೂಡ ನಿರೀಕ್ಷೆ ಮಾಡಿರಲ್ವೋ ಅಥವಾ ಇದು ಮೊದಲೇ ತಯಾರಾಗಿತ್ತು, ಇದೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಇನ್ನು BJPಯ ಶರ್ಮಾ ಅವರಿಗೆ ಈಗ ಗೆಲುವಿನ ಸೂಚನೆ ಸಿಕ್ಕಿರೋ ಥರ ಕಾಣಿಸ್ತಾ ಇದೆ. ನಿರಂತರವಾಗಿ ಮುನ್ನಡೆಯನ್ನು ಶರ್ಮಾ ಅವರು BJP ಅಭ್ಯರ್ಥಿ ಕಾಯ್ಕೋತಾ ಇದ್ದಾರೆ. 9ನೇ ಸುತ್ತಿನ ಮತ ಎಣಿಕೆಯಲ್ಲೂ ಕೂಡ BJPಯ ಪರ್ವೇಶ್ ವರ್ಮಾ ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರು ಈಗ 1170 ಮತಗಳ ಅಂತರವನ್ನು ಕಾಯ್ಕೊಂಡಿದ್ದಾರೆ. ರೈಟ್ ರಮೇಶ್ ಅವರೇ, ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಇಲ್ಲಿ ಒಂದು ವಿಚಾರವನ್ನು ನಾವು ಗಮನಿಸಬೇಕಾಗಿರೋಂಥ ರೀತಿ ಅಂದರೆ BJP ಮತ್ತು ವಿಪಕ್ಷಗಳು ಅಂತ ನಾನು ಕರಿತೀನಿ. BJP ಮತ್ತು ವಿಪಕ್ಷಗಳಿಗಿರುವಂಥ ಅಂತರ ಅಂದರೆ ಚುನಾವಣಾ ಮಿಷನರಿ. ನೀವು ಒಂದು ರಾಜಕೀಯ ಪಕ್ಷವಾಗಿ ಅದರಿಂದ ಯಾಕೆ ಆ ಒಂದು ವಿಚಾರವನ್ನು ಕಲಿತಾ ಇಲ್ಲ? ಒಂದು ಚುನಾವಣೆ ಅಂದರೆ ಚುನಾವಣೆಗೆ ಅಷ್ಟೇ ಸೀಮಿತವಾಗಿರೋದಲ್ಲ. ಆ ಒಂದು ಮಿಷನರಿ ಪ್ರತಿ ಹಂತದಲ್ಲೂ ಕೂಡ ಒಂದು ಚುನಾವಣೆ ಮುಗಿದ ತಕ್ಷಣ ಮತ್ತೊಂದು ಚುನಾವಣೆಗೆ ಸಿದ್ಧವಾಗಿರ್ತಾರೆ. ಆದರೆ ವಿಪಕ್ಷಗಳು ಮಾತ್ರ ಮುಂದಿನ ಚುನಾವಣೆ ಬರೋ ತನಕ ವೇಟ್ ಮಾಡ್ತಾರೆ. ಇದು ಅಂತರ ಅಲ್ವಾ? ಖಂಡಿತ ತಪ್ಪು. ಯಾವುದೇ ರಾಜಕೀಯ ಪಕ್ಷ ಚುನಾವಣೆ ಸಮಯದಲ್ಲಿ ತಯಾರಾಗುವಾಗಲ್ಲ. ಸರ್ಕಾರ ಬೇರೆ, ಆಡಳಿತ ಬೇರೆ, ಚುನಾವಣೆ ವಿಭಾಗಗಳ ಬಗ್ಗೆ ನಾನು ಹೇಳ್ತಾ ಇರುವಂತದ್ದು ಅಂದ್ರೆ BJP ಆಡಳಿತ ಮಾಡೋರೇ ಬೇರೆ ಇರ್ತಾರೆ, ಪಕ್ಷವನ್ನ ಸಂಘಟನಾತ್ಮಕವಾಗಿ ರಚನೆ ಮಾಡೋರೇ ಬೇರೆ ಇರ್ತಾರೆ, ಚುನಾವಣೆ ತಂತ್ರಗಾರಿಕೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಣೆ ಮಾಡೋರೇ ಬೇರೆ ಇರ್ತಾರೆ. ಈ ವಿಚಾರ ನಾನು ಹೇಳ್ತಾ ಇರೋದು. ನೀವು ಹೇಳಿದ 100% ಸತ್ಯ ಇದೆ. ಇದು ಅನಿವಾರ್ಯ, ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ಅದು ಅನಿವಾರ್ಯ. ಇಲ್ಲಿ ಏನಂದ್ರೆ ಪ್ರಚಾರ ದೃಷ್ಟಿ, ಈಗ ಪನ್ನಾ ಪ್ರಮುಖ ಅಂತ ಹೇಳ್ತಾರೆ BJPಯವರು, ಹಂಗಂತೇಳಿ ಬೇರೆ ಪಕ್ಷದಲ್ಲಿ ಬೂತ್ ಲೆವೆಲಲ್ಲಿ ಅದೇ ಇಲ್ವಾ, ಸಂಘಟನೆ ಇಲ್ವಾ? ಖಂಡಿತ ಇದೆ. ಅದಿರೋದಕ್ಕೆ ಕರ್ನಾಟಕದಲ್ಲಿ 136 ಸೀಟ್ನ ಗೆದ್ದಿದ್ದು. ಅದು ಆಯಾ ಸಂದರ್ಭಕ್ಕೆ. ಈಗ ನನ್ನ BJP ವಿಜಯೇಂದ್ರರವರು ಹೇಳಿದ್ರು, ಹ್ಯಾಟ್ರಿಕ್ಕನ್ನು ಪದ ಬಳಕೆ ಮಾಡಿದ್ರು. ನೀವು ಸ್ವಲ್ಪ ಅದನ್ನು ವಿಮರ್ಶೆ ಮಾಡಿ ನೋಡಬೇಕು. ಯಾಕೆಂದರೆ ಅವ್ರು ಮಲಗಬೇಕಾದ್ರೆ ಹ್ಯಾಟ್ರಿಕ್ ಅಂತಲೇ ಮಲಗ್ತಾರೆ. ಕರ್ನಾಟಕದಲ್ಲಿ ಹ್ಯಾಟ್ರಿಕ್ ಸೋಲ್ ಆಯ್ತಲ್ಲ ಮೊನ್ನೆ ಉಪಚುನಾವಣೆ. ಈಗ ಚನ್ನಪಟ್ಟಣದಲ್ಲಿ ಸೋತರು, ಶಿಗ್ಗಾಮಲ್ಲಿ ಸೋತರು, ಸೊಂಡೂರಲ್ಲಿ ಸೋತರು. ನನಗೆ ಹೇಳ್ತಾರೆ, ಅವ್ರ ಸ್ನೇಹಿತರು ಹೇಳ್ತಾರೆ, ದಿವಸ ಹ್ಯಾಟ್ರಿಕ್ ಅನ್ನು ಮಲಕತ್ತ ನಿದ್ದೆ ಮಾಡ್ತಾರೆ ವಿಜಯೇಂದ್ರ ಅಂತೇಳಿ. ಹಂಗಾಗಿ ಇವತ್ತು ದೆಹಲಿಗೆ ಹ್ಯಾಟ್ರಿಕ್ಕನ್ನು ಪದ ಬಳಕೆ ಮಾಡ್ತಾರೆ. ಯಾವುದೇ ರಾಜಕೀಯ ಪಕ್ಷ ಎಲ್ಲ ಚುನಾವಣೆಗಳನ್ನ ಗಂಭೀರವಾಗಿ ತಗೋತಾರೆ. ಸಂಘಟನೆ ಮಾಡದಿದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರು ಇಷ್ಟೊಂದು ಹೇಳೋಂಥವ್ರು ಎಲ್ಲ BJP ನಾಯಕರು ಮಾತಾಡಿದ್ರು. ದೆಹಲಿನಲ್ಲಿ ಮತ್ತೆ ಹೋದ ಸಲ ಹಿಂದಿನ ಪಾರ್ಲಿಮೆಂಟಲ್ಲಿ ಅವರೇ ಗೆದ್ದಿದ್ರು 7 ಸೀಟು. ಪಾರ್ಲಿಮೆಂಟಲ್ಲಿ ಅವ್ರಿಗೆ ಹೈಯೆಸ್ಟ್ ವೋಟ್ ಬಂದಿತ್ತು. ಮತ್ತೇನಕ್ಕೆ ಅವ್ರು ಬರೀ 8 ಸೀಟಿಗೆ ಲಿಮಿಟ್ ಆದರು? ಅವರೇ ಹಂಗೆ ಸಂಘಟನೆ ಮಾಡಿರಲಿಲ್ವಾ, ಹೋರಾಟ ಮಾಡಿರಲಿಲ್ವಾ? ಅದು ಪ್ರತಿಯೊಂದು ಪಕ್ಷನೂ ಮಾಡುತ್ತೆ. ಬಟ್ ಮತದಾರರು ಆಗಲೇ ಡಾಕ್ಟರ್ ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟು, ಒಂದೊಂದು ಚುನಾವಣೆಗೂ ಒಂದೊಂದು ಬೇರೆ ಬೇರೆ ಜನಾಭಿಪ್ರಾಯ ಇರುತ್ತೆ ಅಂತೇಳಿ. ಇವತ್ತು ಅದೊಂದು ಸೆಟ್ ಬ್ಯಾಕ್ ಆಗಿರ್ಬೋದು ಕಾಂಗ್ರೆಸ್ಗಾಗಲಿ, ಆಪ್ಗಾಗಲಿ, ಮತ್ತೊಂದಾಗಲಿ. ಬಟ್ ಅದು ಮತ್ತೆ ರಿವ್ಯೂ ಆಗೋಂಥದ್ದು ಹಾಗೇ ಆಗುತ್ತೆ. ಈ ದೇಶದಲ್ಲೂ ಸಹ ಅಷ್ಟೇ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಈಗ ನೀವು ಮಹಾರಾಷ್ಟ್ರಕ್ಕೆ ಇಷ್ಟೆಲ್ಲ ಹೇಳೋರು ಮತ್ತೆ ಪಾರ್ಲಿಮೆಂಟಲ್ಲಿ ಏನಕ್ಕೆ ಇವರು ಸೋತರು? ಈ ಸರ್ಕಾರ ಅವ್ರದ್ದೇ ಇಟ್ಕೊಂಡು ಮೋದಿ ಪ್ರಚಾರ ಮಾಡಿ ಎಲ್ಲ ಮಾಡಿ. ಕರ್ನಾಟಕ ಚುನಾವಣೆಗೆ ಬನ್ನಿ, ಮೋದಿಯವ್ರನ್ನ ಬೀದಿಗೂ ಕರ್ಕೊಂಬಂದರು, ಬೆಂಗಳೂರು ರೋಡ್ ಶೋ ಮಾಡಿದ್ರು, ಎಲ್ಲ ಕಡೆ ಕರ್ಕೊಂಬಂದರು. ರಾಹುಲ್ ಗಾಂಧಿ ಅವ್ರನ್ನ ಅಪಹಾಸ್ಯ ಮಾಡ್ತಾರೆ. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಪ್ರಚಾರ ಮಾಡಿ ಮತ್ತು ಕಾಂಗ್ರೆಸ್ಗೆ ಅಧಿಕಾರಕ್ಕೆ ಬಂದಾಗ ಅದು ಕುಟ್ರನೇ ಕೊಡಲಿಲ್ಲ ಅವರು. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ, ರಾಹುಲ್ ಗಾಂಧಿಯವರಾಗಲಿ, ಸಿದ್ದರಾಮಯ್ಯವರಾಗಲಿ, DK ಶಿವಕುಮಾರ್ ಆಗಲಿ, ಪ್ರಿಯಾಂಕಾ ಗಾಂಧಿಯವರಾಗಲಿ, ಎಲ್ಲರೂ ಸಹ ಆಯಾ ಸಂದರ್ಭಕ್ಕೆ ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದಾರೆ. ಮತ್ತು ನಾವಾಗಲೇ ರಾಜಸ್ಥಾನದಲ್ಲಿ ನಮ್ಮ ಕನ್ವೆನ್ಷನ್ ಆದಾಗ, ಕಾಂಗ್ರೆಸ್ ಪಾರ್ಟಿ ಕನ್ವೆನ್ಷನ್ ಆದಾಗ, ಜೈಪುರ್ ಕನ್ವೆನ್ಷನ್ ಅಂತೇಳಿ ನಾವು ಮಾಡಿದ್ದೇವೆ, ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಕ್ಕೆ ಅನುಗುಣವಾಗಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮ ಮಾಡಿ ಪಕ್ಷದ ಸಂಘಟನೆಯನ್ನು ಮಾಡಿದ್ದಾರೆ. ಇವತ್ತು ಖರ್ಗೆರವರ ಒಂದು ಮಾರ್ಗದರ್ಶನದಲ್ಲಿ, ಸನ್ಮಾನ್ಯ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಎಗೈನ್ ಇಡೀ ದೇಶದಲ್ಲಿ ಪಕ್ಷ ಸಂಘಟನೆ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪಾರ್ಟಿ ಐಡಿಯಾಲಜಿಗೆ ಪೂರಕವಾಗಿ ಕೆಲವೊಂದು ಪ್ರಾದೇಶಿಕ ಪಕ್ಷಗಳ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ದೇವೆ. ಈಗ ಉದಾಹರಣೆಗೆ ತಮಿಳುನಾಡಲ್ಲಿ ಇದು DMK ಜೊತೆ ಹೋಗಿದೆ ಕಾಂಗ್ರೆಸ್ ಪಾರ್ಟಿ. ಅದು ಅಲ್ಲೇ ಸಾಂದರ್ಭಿಕವಾದಂಥ ಒಂದು ಹೊಂದಾಣಿಕೆ. ಅದೇ ಥರ ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ. ಇವತ್ತು ಎಲ್ಲ ಕಡೆ ನಾವು ಏನು ಒಂದು ಓಲ್ಡ್ ಪೊಲಿಟಿಕಲ್ ಪಾರ್ಟಿಯಾಗಿ ಮತ್ತು ಒಂದು ಸ್ವಾತಂತ್ರ್ಯದ ಇತಿಹಾಸವನ್ನು ಇಟ್ಕೊಂಡು ಇವತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಕಾರ್ಯಕ್ರಮ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ, ಇಡೀ ದೇಶಕ್ಕೆ ಒಂದು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಅದ್ರ ಮೂಲಕ ಸಂಘಟನೆ ಮಾಡೋಂಥದ್ದು, ಗಾಂಧಿರವ್ರನ್ನ ನೆನಪಿಸ್ಕೊಂಡು ಗಾಂಧಿ ಭಾರತದ ಕಲ್ಪನೆ ಜೊತೆಗೆ ಪಕ್ಷ ಸಂಘಟನೆ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಅದನ್ನು ನಾವು ಆತ್ಮವಿಮರ್ಶೆಯನ್ನು ಮಾಡ್ಕೋಬೇಕಾಗುತ್ತೆ. ನಾನು ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂದರೆ, ಈಗ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ವಿಶ್ಲೇಷಣೆ ಮಾಡೋದು ಒಂದು ಭಾಗ, ಅಂದರೆ ಚುನಾವಣಾ ಫಲಿತಾಂಶ ಬಂದಾದಮೇಲೆ ಕಾರಣಗಳು ಕೊಡೋದು ಮತ್ತೊಂದು ಭಾಗ. ಕಾರಣ ಮತ್ತು ವಿಶ್ಲೇಷಣೆಗೆ ಅಂತರ ಇದೆ. ಬಟ್ ಕಾರ್ಯಕರ್ತರಿಗೆ ಏನು ಬೇಕಾಗಿರುತ್ತೆ? ಈ ಕಾರ್ಯಕರ್ತರು, ಆ ರಾಜ್ಯದ ಕಾರ್ಯಕರ್ತರು ಇರ್ಬೋದು, ಮುಂದಿನ ಚುನಾವಣೆ ಕಾರ್ಯಕರ್ತರು ಇರ್ಬೋದು, ಅಥವಾ ಆಯಾ ರಾಜ್ಯದ ನಾಯಕರು ಇರ್ಬೋದು, ಅವರಿಗೆ ಆ ಗೆಲುವಿನ ಆ ಒಂದು ಇಂಜೆಕ್ಷನ್ ಇರುತ್ತಲ್ಲ, ಆ ಟಾನಿಕ್ ಇರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಷ್ಟೇ ಏನೇ ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಕೇಳುವಂಥ ಮನಸ್ಥಿತಿ ಕಾರ್ಯಕರ್ತರಲ್ಲಿ ಇರೋಲ್ಲ. ನಿಮಗೆ ಗೆಲುವೇ ಮಾನದಂಡ ಆಗಿರುತ್ತೆ. ಎಂಡ್ ಆಫ್ ದ ಡೇ ಡೆಮೋಕ್ರಸಿಲಿ ಅಧಿಕಾರ ಹಿಡಿಬೇಕಾದ್ರೆ ನಿಮಗೆ ನಂಬರ್ಸ್ ಕೇಳ್ತಾರೆ. ಆ ನಂಬರ್ಸ್ನ ನೀವು ಎಲ್ಲ ಕಾರಣಗಳ ಜೊತೆಗೆ, ವಿಶ್ಲೇಷಣೆ ಜೊತೆಗೆ ಇಷ್ಟೆಲ್ಲ ಇಟ್ಕೊಂಡ್ರು ಅದನ್ನು ಡೆಲಿವರ್ ಮಾಡ್ತಾ ಇಲ್ವಲ್ಲ, ಅದು ಕಾರ್ಯಕರ್ತರಿಗೆ ಏಟ್ ಬಿಡಲ್ವಾ? ಈಗ ಬಿಹಾರದ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ ನೀವೀಗ? ನಿಮ್ಮ
ನಿಮ್ಮ ಮಾತುಗಳನ್ನ ಸ್ವೀಕಾರ ಮಾಡ್ಕೊಂಡು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕು ಅನ್ನೋದನ್ನ ನಾನು ಸ್ವೀಕಾರ ಮಾಡ್ಕೊಂಡು ಅದ್ರ ಜೊತೆಲೇ ಕೆಲವು ಅಂಶಗಳನ್ನ ಹೇಳಬೇಕಾಗತ್ತೆ. ನಿಮಗೆ ಉದಾಹರಣೆಗೆ ಕರ್ನಾಟಕದಲ್ಲಿ ನಾವು ಗೆದ್ದುಬಿಟ್ಟಿದ್ದೀವಿ, ನಾವು ಪಕ್ಷ ಸುಮ್ಮನೆ ಇರೋದು ಇಲ್ಲ. ಪ್ರತಿಯೊಂದು ಚುನಾವಣೆ ಈಗ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ಗೆ ತಯಾರಾಗ್ತಾ ಇದ್ದೀವಿ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನಮಗಾಗಲೇ ಸೂಚನೆಗಳು ಕೊಟ್ಟಿದ್ದಾರೆ ಪಾರ್ಟಿ ಸಂಘಟನೆ ಮಾಡೋಂಥದ್ದು. ನೀವು ಹೇಳ್ದಂಗೆ ಕಾರ್ಯಕರ್ತರಿಗೆ ಅಧಿಕಾರ ಇಲ್ಲದೇ ಇದ್ದರೆ ಸ್ವಲ್ಪ ಡಿಸಪಾಯಿಂಟ್ ಆಗೋಂಥದ್ದು ಸ್ವಾಭಾವಿಕ. ಬಟ್ ಕಾಂಗ್ರೆಸ್ ಪಾರ್ಟಿ ಅಧಿಕಾರ ಸಿಗಲಿಲ್ಲ ಅಂತೇಳಿ ಡಿಸಪಾಯಿಂಟ್ ಆಗೋದು ಅಥವಾ ಐಡಿಯಾಲಜಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಅದನ್ನು ಇಟ್ಕೊಂಡೇ ನಾವು ಕೆಲಸವನ್ನು ಮಾಡಬೇಕಾಗುತ್ತೆ. ಕಾರ್ಯಕರ್ತರಿಗೆ ಅವಕಾಶಗಳು ಬೇಕಾಗುತ್ತೆ. ಅವಕಾಶ ಸಿಕ್ಕಿದ್ರೆ ಅವರಿಂದ ಹೆಚ್ಚು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಬಟ್ ಈ ದೇಶದಲ್ಲಿ BJP ಅಧಿಕಾರಕ್ಕೆ ಬಂದ ನಂತರ ಒಂದು ಸಾಂವಿಧಾನಿಕ ಸಂಸ್ಥೆಗಳನ್ನ ನೀವು CBI ಇರ್ಬೋದು, ED ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು ದುರುಪಯೋಗ ಮಾಡ್ಕೊತಾ ಇರ್ತಕ್ಕಂಥದ್ದು ಒಂದು ಕಡೆ. ಇವತ್ತು ಎಲೆಕ್ಷನ್ ಕಮಿಷನ್ ಮೇಲೆ ಇಷ್ಟೊಂದು ಗುರುತರವಾದಂಥ ಆರೋಪ ಬರ್ತಾ ಇದೆ. ನಿನ್ನೆ ರಾಹುಲ್ ಗಾಂಧಿರವರು ಮಹಾರಾಷ್ಟ್ರ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇನ್ನೂ ಉತ್ತರ ಕೊಡಲಿಲ್ಲ ಅವರು. ಅಂದರೆ 100 ವೋಟರ್ ಇದ್ದರೆ 110 ಪೋಲಿಂಗ್ ಆಗಿದೆ, ಹೆಂಗಾಗುತ್ತೆ? ಅಧಿಕೃತ ಅಂಕಿ ಸಂಖ್ಯೆ 100 ಜನ ವೋಟರ್ಸ್ ಅಂತ ಕೊಟ್ಟವ್ರೆ, ಪೋಲಿಂಗ್ ಆಗಿರೋ 110, ಹೆಂಗೆ ಪೋಲಿಂಗ್ ಆಗುತ್ತೆ? ನೆನ್ನೆ ಪ್ರಶ್ನೆ ಎತ್ತಿದ್ದಾರೆ, ಅಧಿಕೃತವಾಗಿ ಉತ್ತರ ಕೊಟ್ಟಿಲ್ಲ. ಈ ಥರದ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಮತ್ತು ಭಾಳ ಇಡೀ ರಾಜಕೀಯ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ದೇಶದಲ್ಲಿ ಅಪಪ್ರಚಾರ ಮಾಡಿರ್ತಕ್ಕಂಥದ್ದು BJP. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಇಡೀ ದೇಶದಲ್ಲಿ ಅವ್ರು ಇಷ್ಟೆಲ್ಲ ಪವರ್ ಇದ್ರೂ ಆಪರೇಷನ್ ಕಮಲ ಮೂಲಕ ಸುಮಾರು 850 MLAಗಳನ್ನ ಖರೀದಿ ಮಾಡಿದ್ದಾರೆ. ಕೇಂದ್ರದಲ್ಲಿ BJP ಅಧಿಕಾರಕ್ಕೆ ಬಂದ 11 ವರ್ಷದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆಪರೇಷನ್ ಕಮಲದ ಮೂಲಕ ಅಧಿಕಾರವನ್ನು ಹಿಡಿದಿದ್ದಾರೆ, ಇನ್ಕ್ಲೂಡಿಂಗ್ ಕರ್ನಾಟಕ. ನೀವು ನೋಡಿ, ಕರ್ನಾಟಕದಲ್ಲಿ ಇದುವರೆಗೆ ಜನ 113 ಸ್ಥಾನ ಕೊಟ್ಟು ಅವ್ರಿಗೆ ಆಶೀರ್ವಾದನೆ ಮಾಡಿಲ್ಲ. 2 ಅಧಿಕಾರ ಮಾಡಿದ್ದಾರೆ, ರೈಟ್. ಜನ 113 ಕೊಟ್ಟಿಲ್ಲ. ಹಾಗಾಗಿ ಈ ಥರದ ಆಡಳಿತ ಪಕ್ಷದ ಏನು ವ್ಯವಸ್ಥಿತ ಸಂಚುಗಳನ್ನ ಮೀರಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ, ಕಾರ್ಯಕರ್ತರಿಗೆ ಶಕ್ತಿಯನ್ನು ತುಂಬಬೇಕಾಗುತ್ತೆ. ಆ ಕೆಲಸವನ್ನು ಖಂಡಿತ ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಇವತ್ತು ACC ಸಾರಥ್ಯದಲ್ಲಿ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟ. ರೈಟ್. ನಿಮ್ಮ ಜೊತೆಗೆ ಹಾಗೆ ಮಾತಾಡ್ತೀನಿ ರಮೇಶ್ ಬಾಬು.